ಬಂದಾಗ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಈ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಮಾಡು, ಎಲ್ಲ ನೋಡು, ಎಲ್ಲ ವ್ಲಾಗ್ ಮಾಡ್ತಾರೆ, ಅದ್ ಮಾಡ್ತಾರೆ, ಇದ್ ಮಾಡ್ತಾರೆ, ಟಿಕ್ ಟಾಕ್ ಅಲ್ಲೆಲ್ಲ ಮಾಡ್ತಿದ್ದಲ್ಲ, ಮಾಡೋ ನಮ್ಮ ಏರಿಯಾದಲ್ಲಿ ಇರೋರು ಎಲ್ಲರೂ ನನ್ನ ಫ್ರೆಂಡ್ಸ್ ಅವಾಗ ಇದ್ರಲ್ಲಿ ತಳ್ಬಿಟ್ರು. ನಾನು ಅವಾಗ ಬರೀ ವಿಡಿಯೋ ತೋರಿಸ್ತಾ ಇದ್ದೆ ಸರ್, ಬರೀ ಈ ಆಟೋ ತೋರ್ಸೋದು ಅದ್ ಮಾತ್ರ ಮಾಡ್ತಾ ಇದ್ದೆ. ಸೊ ಹಂಗೆ ಡೈಲಾಗ್ ಕ್ರಿಯೇಷನ್ ಮಾಡಿದ್ನಲ್ಲ, ಡೈಲಾಗ್ ರೀಚ್ ಆಯ್ತು, ಹಂಗೆ ಕಂಟಿನ್ಯೂ ಮಾಡ್ತಾ ಬಂದ್ವಿ. ಅದನ್ನ ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತೆ. ಇವಾಗ 1000 ವ್ಯೂಸ್ ಬಂದೈತೆ ನೆಕ್ಸ್ಟ್ 2000 ತಗೊಂಡು ಹೋಗುದು ಸರ್. ನಮ್ 1000 ಆಗಿವ್ರಲ್ಲ ಎಲ್ಲ ಮಕ ತೋರ್ಸ್ಬಿಟ್ಟು ಒಂದ್ ಡೈಲಾಗ್ ಹೊಡೆದಿದ್ದೆ ಸರ್. ಏನಂದ್ಬಿಟ್ಟು ಏನಪ್ಪ ಅದು, ವರ್ಷಕ್ಕೆ 6 ಆಕ್ಸಿಡೆಂಟ್ ಮಾಡ್ಕೊಂಡು 3 ಗಾಡಿ ಚೇಂಜ್ ಮಾಡೋ ನನ್ನ ಮಕ್ಳೆಲ್ಲ ಬಂದ್ಬಿಟ್ಟು ನಮ್ಗೆ ಹೇಳ್ಕೊಡ್ತಾವ್ರೆ ಗಾಡಿನ ಹೆಂಗ್ ಕ್ಲೀನ್ ಆಗಿ ಮೇಂಟೈನ್ ಮಾಡ್ಬೇಕು ಅಂತ. ಓ ಸೂಪರ್ ಅಂದ್ಬಿಟ್ಟು ಹೊಡೆದ್ ಬಿಟ್ಟಿದೆ ಸರ್. ನಮ್ ಟಿ ಅಂತಂದಿರಂತೂ ಎತ್ತಿ ರುಬ್ ಹಾಕ್ಬಿಟ್ರು ಅದನ್ನ. ಟಿ ಅವರು ಎಲ್ಲ ಹೆವಿ ಡಬ್ ಸ್ಮ್ಯಾಶ್ ಆಗ್ಬಿಡ್ತು. ಏನ್ 500 ಅದೇ 554K ಹೋಗ್ಬಿಡ್ತು ಒಂದೇ ವಿಡಿಯೋ. ಯಾವನೋ ಬಂದೋ ಇವನು, ಅವ್ರಿವ್ರೆಲ್ಲ ಮೆಸೇಜ್ ಹಾಕೋರು, ಕಮೆಂಟ್ ಹಾಕೋರು, ನೆಕ್ಸ್ಟ್ ನೀನು ಇವನ್ ಆಗ್ತೀಯ ಅಂದ್ರೆ ಕ್ರಿಯೇಟರ್ಸ್ನೇ ಒಂದು ಉದಾಹರಣೆಗೆ. ನೆಕ್ಸ್ಟ್ ಅಂದ್ರೆ ಯಾವ್ದೋ ಒಂದು ಯಾರೋ ಬಿಗ್ ಕ್ರಿಯೇಟರ್ ಇರ್ತಾರೆ ಅವ್ರು ಹೋಲ್ಕೊಂಡು ನೆಕ್ಸ್ಟ್ ಅಂತಾನವ್ರು. ನಾಟ್ ನೆಕ್ಸ್ಟ್, ಐ ಆಮ್ ದ ಫಸ್ಟ್. ಓಕೆ ಎಸ್ ಸರ್ ಹೇಳ್ದಂಗೆ, ನಾಟ್ ನೆಕ್ಸ್ಟ್, ಐ ಆಮ್ ದ ಫಸ್ಟ್. ಇನ್ನು ಬತಾವ್ ನೋಡ್ರಿ ಇನ್ಮೇಲೆ ಖುಷಿ ಅವ್ರವಾಗ ಒಂದೊಂದೊಂದೊಂದ್ ನೋಡ್ತಾ ಇದ್ರೆ ಡೈಲಿ ಸರ್. ಹೆಂಗಂದ್ರೆ ಫಾಲೋ ಮಾಡ್ತಿರೋರೆಲ್ಲ ನನ್ಗೆ ಕಾಯಕ್ ಸ್ಟಾರ್ಟ್ ಮಾಡ್ಬಿಟ್ರು. ಯಾವ ವಿಡಿಯೋ ಬಿಡ್ತಾನೆ, ಯಾವ ಡೈಲಾಗ್ ಬಿಡ್ತಾನೆ. ಆಮೇಲೆ ನನ್ಗೆ ಅವಾಗಿಂದನು ಕನ್ನಡದ ಮೇಲೆ, RCB ಮೇಲೆ ಎಲ್ಲ ತುಂಬಾ ಪ್ರೀತಿ. ಅದೆಲ್ಲ ಇರೋದ್ರಿಂದ ಸರ್, ನಿಜಾಯ್ತಿ ಯಾವತ್ತಿದ್ರು ಒಂದು ಬೆಲೆ ಇದ್ದೇ ಇರುತ್ತೆ. ನಿಮ್ದಾದ್ರೂ ಅಷ್ಟೇ, ನಂದಾದ್ರೂ ಅಷ್ಟೇ, ಯಾರ್ದಾದ್ರೂ ಅಷ್ಟೇ. ನಮ್ಮ ಹತ್ರ ಏನೋ ಒಂದು ನಿಜಾಯ್ತಿ ಇರೋದಕ್ಕೋಸ್ಕರನೇ ಜನ ಇಷ್ಟಪಟ್ಟಿದ್ದಾರೆ. ಯಾವತ್ತು ಅವ್ರ ಜೊತೆಲಿ ಅವ್ರ ಮುಂದ್ಗಡೆ ಮರ್ಯಾದೆ ತಕೊಳ್ಳಂತ ಕೆಲ್ಸನೂ ನಾನು ಮಾಡಕ್ ಹೋಗಲ್ಲ, ಮಾಡೋದನ್ನು ಇಲ್ಲ. ಒಳ್ಳೆ ಕೆಲಸ ಅಲ್ವರಾ? ಹೌದು. ಒಂದ್ 4 ರೂಪಾಯಿ ದುಡ್ಡಿಲ್ಲ ಆದ್ರೂ ಪರವಾಗಿಲ್ಲ ಸರ್, ನೆಮ್ಮದಿಯಾಗಿದ್ದಿಡ್ಬೋದು. ಮನ್ಸಿನಲ್ಲಿ ಅವ್ನು ಒಳ್ಳೆ ಮನುಷ್ಯ ಹಾಕೋಣ ಅವನು ಅನ್ನೋ ತರ ಬದುಕ್ಬೇಕು ಅನ್ನೋದು ನನ್ನ ಆಸೆ. ಏನೇ ಆಗ್ಲಿ, ದುಡ್ಡಿಲ್ಲ ಅಂದ್ರೂ ಏನೋ ಬ್ಯಾಂಕಲ್ಲಿ ಸಾಲ ತಗೊಂಡು ನಿಧಾನಕ್ಕೆ EMI ತರ ಕಟ್ಕೊಂಡು ಹೋಗ್ಬಿಡ್ಬೋದು. ತುಂಬಾ ಕಷ್ಟ ಸರ್ ಇವಾಗೆಲ್ಲ EMIಗಳು, ಲೋನ್ಗಳು. ಸರ್ ಏನ್ ನೋಡ್ರಿ, ಏನಾಗುತ್ತೆ ಗೊತ್ತಾ, 1 ಲಕ್ಷ ಲೋನ್ ತಗೊಂಡ್ರೆ ತಿಂಗ್ಳಿಗೆ, ಈಗ ನಾನು ಹೆಂಗ್ ಲೈಫ್ ಲೀಡ್ ಮಾಡ್ತೀನಿ ಅನ್ನೋದು ಹೇಳ್ಕೊಡ್ತೀನಿ ನೋಡ್ರಿ ನಿಮ್ಗೆ. 1 ಲಕ್ಷ ಲೋನ್ ತಗೊಂಡ್ರೆ ತಿಂಗಳಿಗೆ 6000 ರೂಪಾಯಿ ಬೀಳುತ್ತೆ. 1 ಲಕ್ಷ ರೂಪಾಯಿ ನೀವು ಲೋನ್ ತಗೊಳಕ್ ಹೋದ್ರೆ ಪ್ರೊಸೆಸಿಂಗ್ ಅದಿದು ಅಂತ ಎಲ್ಲ ಹೋಗಿ ನಿಮ್ಗೆ ಒಂದು 97, 96, 95 ಸಾವಿರ ಹಂಗ್ ಕೊಡ್ತಾರೆ. ಅದು ಸೀದಾ ಅಕೌಂಟ್ಗೆ ಹಾಕ್ಬಿಡ್ಬೇಕು. ಅದನ್ನ ಅಕೌಂಟ್ಗೆ ಹಾಕ್ಬಿಡ್ಬೇಕು. ಅಕೌಂಟ್ಗೆ ಹಾಕ್ದಾಗ ಏನಾಗುತ್ತೆ, ಐತಪ್ಪ 95 ಐತೆ ಅಂದ್ಬಿಟ್ಟು ಏನ್ ಮಾಡ್ಬೇಕು, ಡೈಲಿ ದುಡಿಯಕ್ ಸ್ಟಾರ್ಟ್ ಮಾಡ್ಬೇಕು. ಡೈಲಿ ಅದು ಇಂಟ್ರೆಸ್ಟ್ ಕಟ್ತಾ ಇರ್ತೀವಿ ಅವ್ರಿಗೆ, ಅದು ನೋ ಪ್ರಾಬ್ಲಮ್. ಅವಾಗ ಡೈಲಿ ದುಡಿಯಕ್ ಸ್ಟಾರ್ಟ್ ಮಾಡಿದಾಗ ಈ ಲೋನ್ ಐತೆ ಅನ್ನೋ ಟೆನ್ಷನ್ ಅಲ್ಲಿ ಆ 95 ಮೇಂಟೈನ್ ಮಾಡ್ತಾ ಇರ್ತೀವಿ ನಾವು ಬ್ಯಾಂಕ್ ಅಲ್ಲಿ. ಅರ್ಥ ಆಯ್ತಾ? ಏನ್ ಲೋನು ಇಲ್ಲ, ಏನು ಇಲ್ಲ, ಕೇಳೋನಿಲ್ಲ ಹೇಳೋನಿಲ್ಲ ಅಂದ್ಬಿಟ್ರೆ ಏನಾಗ್ಬಿಡುತ್ತೆ ಅಂದ್ರೆ, ನಡ್ಯಾ ಬೆಳಗ್ಗೆ 10 ಗಂಟೆಗೆ ಡ್ಯೂಟಿಗೆ ಬರೋದು, ಮಧ್ಯಾಹ್ನ ಅಲ್ಲೋಗೋದು ಇಲ್ಲೋಗೋದು, ಹಿಂಗಾಗ್ಬಿಟ್ಟು ಏನಾಗ್ಬಿಡ್ತಾವೆ, ಸಾಲಗಳಾಗ್ಬಿಡ್ತಾವೆ. ಬಟ್ ಸಾಲ ಮಾಡ್ಬಿಡ್ಬೇಕು ನಾವು ಸಾಲಗಾರರಾಗಿರ್ಬೇಕು ಎನಿ ಟೈಮ್. ದುಡಿತೀರಾ? ಸಾಲಗಾರರಾಗಿದ್ರೇನೆ ಫಸ್ಟ್. ಸಾಲಗಾರ ಅಂದ್ರೆ ಅದೇ ಲಂಸಮಾಗಿ ಕೊಟ್ಟು ಲಂಸಮಾಗಿ ತಗೊಳ್ಳೋದಲ್ಲ ಸರ್, ತಿಂಗಳ ಕಮಿಟ್ಮೆಂಟ್ ಮಾಡ್ಕೋಬೇಕು. ಲೋನ್ ಪ್ರಕಾರದಲ್ಲಿ ತಿಂಗಳ ಕಮಿಟ್ಮೆಂಟ್ ಲೆಕ್ಕಾಚಾರದಲ್ಲಿ ಇಟ್ಕೋಬೇಕು. ಅದು ಏನಮ್ಮ 5000 ರೂಪಾಯಿ, ಆ 5000 ರೂಪಾಯಿ ಬೈಕ್ಗೆ ತಿಂಗಳಿಗೆ 10,000 ರೂಪಾಯಿ ದುಡಿತೀವಿ ನಾವು. ತಿಂಗಳಿಗೆ 5,000 ರೂಪಾಯಿ ಲೋನ್ ಕಟ್ಟೋ ತರ ಒಂದು ಲೋನ್ ಮಾಡ್ಕೊಂಡ್ಬಿಡ್ಬೇಕು. ಅದು ತಗೊಂಡು ಅಕೌಂಟ್ ಅಲ್ಲಿ ಇಟ್ಕೊಂಡ್ಬಿಡ್ಬೇಕು. ಅದು ಏನು ವೇಸ್ಟ್ ಖರ್ಚು ಮಾಡಬಾರ್ದು. ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂದ್ಬಿಟ್ಟು ತಗೊಂಡು ಅಕೌಂಟ್ ನಲ್ಲಿ ಇಟ್ಕೊಂಡ್ಬಿಡ್ಬೇಕು. 5,000 ರೂಪಾಯಿ ಲೋನ್ ಐತಪ್ಪ, 5,000 ರೂಪಾಯಿ ಐತಪ್ಪ, ಮತ್ತೆ ಮನೆ ನೋಡ್ಕೋಬೇಕು, ಅದ್ ನೋಡ್ಕೋಬೇಕು, ಇದ್ ನೋಡ್ಕೋಬೇಕು ಅಂದ್ಬಿಟ್ಟು ಅದು ಆ 5,000 ರೂಪಾಯಿ ದುಡ್ದಲ್ಲ ಸರ್ ತಿಂಗಳಿಗೆ. ಅದು ಇಟ್ಟಿರೋ ಭಯ ಇರುತ್ತೆ ಗೊತ್ತಾ. ಒಂದ್ 2-3 ದಿನ ಲೇಸಿಯಾಗಿ ಮನೇಲಿ ಕುತ್ಕೊಂಡ್ಬಿಟ್ರೆ ಅಪ್ಪ ಲೋನ್ ಬೇರೆ ಐತಲ್ಲ, ಮನೆ ಖರ್ಚು ಬಾಡಿಗೆ ಎಲ್ಲ ಬಂದ್ಬಿಡ್ತಾವ ಅದ್ರಲ್ಲಿ. ಆ ತಿಂಗಳು ಲೋನೇ ಇದನ್ನೆಲ್ಲ ಜ್ಞಾಪಕ ಮಾಡ್ಬಿಡುತ್ತೆ, ಮನೆ ಖರ್ಚು ಇದನ್ನೆಲ್ಲ. ಅದು ಈ ತರ ಲೀಡ್ ಮಾಡ್ತಾ ಇರೋದು ಸರ್. ಸರಿ ಸರ್, ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಫೈನಲ್ ಆಗಿ ಏನಿಲ್ಲ ಸರ್, ಎಲ್ಲರೂ ರಾ ಟಾಕ್ಸ್ ವಿತ್ KSR ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಂಗೆ ನಮ್ದೊಂದು ಚಾನಲ್ ಇದೆ, ಕಲಾಕಾರ ರಾಮ್ ಅಂದ್ಬಿಟ್ಟು. ಹೆಸರು ಚೇಂಜ್ ಮಾಡವ ಅನ್ಕೊಂಡಿದೀನಿ, ಆದಷ್ಟು ಜಲ್ದಿ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಚಾಲಕರುಗಳು ಬೆಳಿಬೇಕು ಇದರಲ್ಲಿ. ನೋಡ್ರಿ, ಎಲ್ಲ ಆ ಕಡೆ ಹಿಂದಿಯವರು ಆ ಕಡೆ ಎಲ್ಲ ಒಳ್ಳೆ ರೀಚ್ ಇದೆ ಸರ್. ಅವರೆಲ್ಲ ಯೂಟ್ಯೂಬಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲೂ
ಡ್ರೈವರ್ಸ್ಗಳು ಬರಬೇಕು ಮುಂದ್ಗಡೆ. ನೋಡ್ರಿ ಬಿಗ್ ಬಾಸ್ ಅಂತ ಬಂದ್ರೆ ಏನೇನಂತ ಬಂದ್ರೆ ಯಾರ್ಯಾರೋ ಹೋಗ್ತಾರೆ. ಇದುವರೆಗಾದ್ರೂ ಒಬ್ಬ ಕ್ಯಾಬ್ ಡ್ರೈವರ್ ಹೋಗಿಲ್ಲ, ಒಬ್ಬ ಬಸ್ ಡ್ರೈವರ್ ಹೋಗಿಲ್ಲ. ಒಂದ್ಸರಿ ಆಟೋ ಡ್ರೈವರ್ ಯಾವುದಕ್ಕೋ ಒಂದಕ್ಕೆ ಹೋಗಿರ್ಬೋದು, ಒಂದಕ್ಕೆ ಹೋಗಿದ್ದಾರೆ. ಇಂಥವಕ್ಕೆಲ್ಲ ಕಳಿಸ್ಬೇಕು. ಡ್ರೈವರ್ಗಳ ಜೀವನ ನೋಡ್ರಿ, ಪ್ರತಿಯೊಬ್ಬರು ಕ್ಯಾಬ್ ಡ್ರೈವರ್ನ ಟ್ರೋಲ್ ಮಾಡ್ತಾರೆ ಹಿಂದಿಯವರು. ಆಟೋ ಡ್ರೈವರ್ಸ್ಗಳ್ನ ಪೋಸ್ಟ್ ಹಾಕ್ತಾರೆ ಹಿಂದಿಯವರು, ಟ್ವಿಟರಲ್ಲಿ ಹಾಕ್ತಾರೆ. ನಿಮಗೆ ಯೂಟ್ಯೂಬಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸಿಕ್ಕಲ್ಲ. ಟ್ವಿಟರಲ್ಲಿ ನಂಬರ್ 1 ಟ್ರೋಲಿಂಗ್ ನಡೆಯೋದು. ಟ್ವಿಟರಲ್ಲಿ ಅಫಿಷಿಯಲ್ಸ್ ಎಲ್ಲ ಈ 4 ಕೋತಿನ ಕುಂಡ್ರಿಸ್ಬಿಡ್ತಾರೆ ಸರ್. 4 ಕೋತಿನ ಆಟೋದಲ್ಲಿ ಕುಂಡ್ರಿಸ್ಬಿಟ್ಟು ಬೆಂಗಳೂರು ಆಟೋ ಡ್ರೈವರ್ಸ್ ಅಂತ ಬರ್ದು ಬಿಡ್ತಾರೆ ಮೇಲ್ಗಡೆ. ಅಲ್ಲೂ ಉರ್ದೋಗ್ಬಿಡ್ತದೆ ನಮ್ಗೆ. ಈ ತರ ಎಲ್ಲ ಮಾಡ್ತಾರೆ. ಅದನ್ನೆಲ್ಲ ಹೋಗ್ಲಾಡಿಸ್ಬೇಕು ಅಂದ್ರೆ ನಮ್ಮ ಕನ್ನಡದವರೇ ಡ್ರೈವರ್ಸ್ಗಳದನ್ನ ಅವ್ರ ಜೀವನನ ತಿಳ್ಕೋಬೇಕು. ನಮ್ಮ ಕನ್ನಡದವರೇ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಎಷ್ಟೋ ಜನ. ಬೆಂಗಳೂರು ಕ್ಯಾಬ್ ಡ್ರೈವರ್ಗಳು ಹಿಂಗಿರ್ತಾರೆ, ವಿಮಾನ ಹಾಕೊಂಡು ಹಿಂಗ್ ಹೋಗಿತಾರೆ, ಹಂಗ್ ನಾನೆಲ್ಲ ನೋಡಿದ್ದೀನಿ ಅದನ್ನ. ನಮ್ಮವರೇ ನಮ್ಮ ಡ್ರೈವರ್ಸ್ಗಳ್ನೆಲ್ಲ ಇದ್ ಮಾಡಕ್ ನೋಡ್ಬಿಡ್ತಾರೆ. ಒಂಥರ ಡೌನ್ ಆಗಿ ನೋಡೋ ತರ. ಡ್ರೈವರ್ಗಳಂದ್ರೇನೆ ಹಿಂಗಿರ್ತಾವ. ಇಲ್ಲಪ್ಪೋ, ನಮ್ಮ ಹತ್ರ ಒಳ್ಳೆ ಮನ್ಸಿದೆ, ಒಳ್ಳೆ ಕಂಟೆಂಟ್ ಇದೆ, ಒಳ್ಳೆ ಟ್ಯಾಲೆಂಟ್ ಇದೆ. ಅದಕ್ಕೋಸ್ಕರ ಯೂಟ್ಯೂಬ್ ಚಾನಲ್ಗಳು ಓಪನ್ ಮಾಡಿದೀವಿ. ನೋಡ್ರಿ, ಅಣ್ಣಗೆ ಆರಾಮಾಗಿ ಕ್ಯಾಬ್ ಓಡಿಸ್ಕೊಂಡು ಆರಾಮಾಗಿ. ಎಷ್ಟು ಹಣ ಆಯ್ತು ಗಾಡಿ? 10 ಲಕ್ಷನ 10,500? ಎಲ್ಲ ಸೇರ್ಕೊಂಡು EMI ಎಲ್ಲ ಸೇರ್ಕೊಂಡು 11,500 ಆಗುತ್ತೆ. 11,500 ಲಕ್ಷ ಕ್ಯಾಬ್. ಆರಾಮಾಗಿ ಯಾವ್ದೋ ಒಂದು ಡ್ಯೂಟಿ ಮಾಡ್ಕೊಂಡಿಲ್ಲ, ಕಂಪ್ನಿಗೆ ಹಾಕೊಂಡು ಆರಾಮಾಗಿ ಇದ್ದು ಬಿಡ್ಬೋದು. ಅದಕ್ಕೂ ಮೀರಿ ಕಷ್ಟ ಬಿದ್ದು ನೋಡ್ರಿ, ಅಣ್ಣ ಇರೋದು ಬಂದ್ಬಿಟ್ಟು ಸುಂಕದ ಕಟ್ಟೆ. ಇಂಟರ್ವ್ಯೂ ತಗೊಳಕೋಸ್ಕರ ಇಲ್ಲಿ ಗಂಟ ಬಂದಿದ್ದಾರೆ. ಎಷ್ಟೊಂದೆಲ್ಲ ಟೈಮ್ ವೇಸ್ಟ್ ಮಾಡಿದ್ದಾರೆ. 1 ಅವರ್ ಟೈಮ್ ಕೊಟ್ಬಿಟ್ಟು ವಿಡಿಯೋ ನೋಡ್ಬೇಕು ನೀವು, ಅದಕ್ಕೋಸ್ಕರ ಅಲ್ವಾ? ಹೌದು. ಅಲ್ಲ, ಇಷ್ಟ ಆದ್ರೆ ನೋಡ್ಬೇಕು. ಇಷ್ಟ ಆಗಿ ಬಲವಂತ ಮಾಡಿ ನೋಡು ಅಂತ ಹೇಳಕ್ಕಾಗಲ್ಲ. ಬಲವಂತ ಮಾಡಿ ನೋಡ್ಲೇಬೇಕು. ಬಲವಂತ ಮಾಡಿ ಹಂಗೇನಿಲ್ಲ, ಒಂದ್ ಸ್ವಲ್ಪ ಹೊತ್ತು ನೋಡ್ತಾ ಇದ್ರೆ ನಿಮ್ಗೆ ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ಏನೇನದು ಯಾವ್ದೇ ಆಗ್ಲಿ, ಇವಾಗ ಹೋಗ್ಬಿಟ್ಟು ಯಾವ್ದೋ ಒಂದು ಥಿಯೇಟರ್ ಅಲ್ಲಿ ಕುತ್ಕೊಂಡು ಫಿಲಮ್ ನೋಡ್ಬೇಕಾದ್ರೆ ಅರ್ಧದಲ್ಲೇ ಅಂತ ಎದ್ದು ಓಡ್ ಬರಲ್ಲ ಸರ್. ಬಟ್ ನೋಡ್ತಾರೆ ಸರ್. ಜನಕ್ಕೆ ಎಂಟರ್ಟೈನ್ಮೆಂಟ್ ಬೇಕೀಗ ಅಷ್ಟೇ, ಏನಿಲ್ಲ. ಎಂಟರ್ಟೈನ್ಮೆಂಟ್ ಬೇಕು, ಒಂದು ಕಂಟೆಂಟ್, ಒಂದು ವಿಷಯಗಳನ್ನ ತಿಳಿಸ್ಬೇಕು. ಅದನ್ನ ನೋಡ್ತಾರೆ. ಹಾಗೆಲ್ಲ ಏನಿಲ್ಲ, ನೋಡ್ತಾರೆ. ತುಂಬಾ ಲ್ಯಾಗ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ನಮ್ನಂತೂ ನೋಡ್ತಾರೆ ಬಿಡಿ ಪಕ್ಕ. ಯೂಟ್ಯೂಬ್ ಆಡಿಯನ್ಸ್ ನ ಕೂಡ ಕ್ಯಾಚ್ ಮಾಡ್ಬಿಟ್ಟಿದೀವಿ ನಾವು. ಆಟೋ ಡ್ರೈವರ್ ಅಲ್ವಾ? ಹೌದು, ಆಟೋ ಡ್ರೈವರ್ ಎಲ್ಲ ಇರ್ತಾರೆ. ಆಟೋ ಡ್ರೈವರ್ ಅಂದ್ರೆ ಏನೋ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಸರ್. ಡ್ರೈವರ್ ಅಂದ್ರೆ ಆಲ್ರೌಂಡರ್ ಇರ್ತಾರ. ಡ್ರೈವರ್ಸ್ ಅಂದ್ರೇನೆ ಅಷ್ಟೇ. ಆಮೇಲೆ ನಾವು ಟಿ ಎಲ್ಲ ಓಡಿಸ್ಬಿಟ್ಟಿದೀವಿ ಸರ್ ಒಂದ್ ಸೈಡ್ ಇಂದ. ಬರೀ ಅಂದ್ರೆ ಎಲ್ಲ ಇಲ್ಲೇ ಸುಮ್ಮನೆ ಹಿಂಗೆ ಲೋಕಲ್ ಹಾಕೊಳ್ಳೋದು. ಯಾವ ಚೆನ್ನಾಗಿರೋ ಗಾಡಿ ಬಂದ್ಬಿಟ್ರೇನೆ ಸಾಕು, ಒಂದ್ 3 ತಿಂಗಳು ಡ್ರೈವರ್ ಆಗ್ಬಿಟ್ಟು ಹೋಗ್ಬಿಡೋಣ ಅದಕ್ಕೆ ಅನ್ಸ್ಬಿಡೋದು. ಹೋಗ್ಬಿಟ್ಟು ಎಲ್ಲಾ ತರದ ಗಾಡಿಗಳು ನೋಡ್ರ. ನಮ್ ಇದಾಯತ್ ಅಂತ ಒಬ್ರು ಲಾರಿ ಓಡಿಸ್ತಾರೆ. ಅವ್ರದ್ದು ಲಾರಿ ಎಲ್ಲಿಂದಾನೋ ಹೊತ್ಕೊಂಡ್ ಬಂದ್ಬಿಟ್ಟಿದ್ದೆ. ಅಣ್ಣ ಓಡಿಸ್ತೀನಿ, ಇಳಿ ಅಣ್ಣ ಕೆಳಗಡೆ ಅಂದ್ಬಿಟ್ಟು. ಅದು ಯಾವ್ದು ಆಮೇಲೆ ಅಲ್ಲಿಂದ ಓಡಿಸ್ಕೊಂಡ್ ಬಂದ್ಬಿಟ್ಟಿದೀನಿ. ಓಡಿಸ್ಕೊಂಡ್ ಬಂದ್ಬಿಟ್ಟು ನಮ್ 100 ಫೀಟ್ ರೋಡಲ್ಲಿ ಹಿಂಗ್ ಬರ್ತಾ ಇದ್ರು. ಅಣ್ಣ ಅಲ್ಲಿ ಮುಂದ್ಗಡೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ, ಒಂದ್ ಕೆಲಸ ಮಾಡ್ಬಿಟ್ಟು ನೀವು ಇಲ್ಲಿಂದ ತಗೊಂಡೋಗ್ರಿ, ಅಲ್ಲೆಲ್ಲೂ ನಿಲ್ಸಕ್ಕಾಗಲ್ಲ. ಆಮೇಲೆ ಅಲ್ಲಿಂದ ಬ್ರಿಡ್ಜ್ ಇಳಿದ್ಬಿಟ್ರೆ ಇಲ್ಲಿಂದ ತಗೊಂಡೋಗ್ರಿ ಅಂದ್ಬಿಟ್ಟು ಅವ್ರ ಕೈ ಗಾಡಿ ಕೊಟ್ಬಿಟ್ಟು 2 ವೀಲರ್ ಅಲ್ಲಿ ಬರ್ತಾ ಇದೀನಿ. ಇಲ್ಲಿ ಏನೋ ಟ್ರೈನ್ ಇದ್ದಂಗ ಐತಲ್ಲ, ಇದನ್ನೇನೋ ಓಡಿಸ್ಕೊಂಡ್ ಬಂದಿದ್ದಾನೋ ಅನ್ನಂಗ ಆಗೋಗ್ಬಿಡ್ತು. ಆ ತರ ಎಲ್ಲ ಆಗ್ಬಿಟ್ಟೈತಣ. ಗಾಡಿಗಳಂತ ಎಲ್ಲ ಓಡಿಸಿದೀನಿ. ಕ್ಯಾಬ್, ಲಾರಿ, ಟಿ KSRTC ಬಸ್ಸು, ಅದನ್ನೆಲ್ಲ. ಅಂದ್ರೆ ಜಾಸ್ತಿ ದೂರ ಎಲ್ಲ ಇಲ್ಲ, ಒಂದೊಂದು ಆವರೇಜ್. ಒಂದು ಖುಷಿ ಅಂದ್ರೆ ಒಂದು ಓಡಿಸ್ಬೋದನ್ನೋ ಒಂದು ಹೋಪ್ ಅಂತ ಐತೆ.